ಫ್ರೆಂಡ್ಸ್, ನೀವು ನಮ್ಮ ಹಿಂದಿನ ವಿಡಿಯೋದಲ್ಲಿ ವಿದೇಶದಲ್ಲಿ ನಡೆದ ಟೈಮ್ ಟ್ರಾವೆಲ್ ಕಥೆಯ ಬಗ್ಗೆ ಕೇಳಿದ್ದೀರಿ. ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಭಾರತದ ಹಿಂದೂ ಪುರಾಣ ಕಥೆಗಳಲ್ಲೂ ಟೈಮ್ ಟ್ರಾವೆಲ್ ಬಗ್ಗೆ ಉಲ್ಲೇಖಗಳಿವೆ. ಒಬ್ಬ ರಾಜನು ತನ್ನ ಮಗಳಿಗಾಗಿ ವರ ಹುಡುಕಲು ದೇವಲೋಕಕ್ಕೆ ಹೋದನು. ಆದರೆ ಹಿಂತಿರುಗಿ ಬಂದಾಗ ಭೂಮಿಯಲ್ಲಿ ಸಾವಿರಾರು ವರ್ಷಗಳು ಕಳೆದಿದ್ದವು. ನಮಸ್ಕಾರ ಫ್ರೆಂಡ್ಸ್, ವಿಜ್ಞಾನ ವಿಸ್ಮಯ ಚಾನೆಲ್ಗೆ ಸ್ವಾಗತ. ಸತ್ಯಯುಗದಲ್ಲಿ ಕುಶಸ್ಥಳಿ ಎಂಬ ಸುಂದರ ನಗರವಿತ್ತು. ಅದನ್ನು ಕಕುದ್ಮಿ ಎಂಬ ರಾಜನು ಆಳುತ್ತಿದ್ದನು. ಅವನು ಸಂತಾನ ಭಾಗ್ಯಕ್ಕಾಗಿ ಯಜ್ಞಗಳನ್ನು ತಪಸ್ಸುಗಳನ್ನು ಮಾಡಿದನು. ಸ್ವಲ್ಪ ಸಮಯದ ನಂತರ ದೇವರ ಅನುಗ್ರಹದಿಂದ ಅವನಿಗೆ ಒಬ್ಬಳು ಮಗಳು ಜನಿಸಿದಳು. ಆಕೆಯ ಹೆಸರು ರೇವತಿ. ಸತ್ಯಯುಗದಲ್ಲಿ ಜನರು ಎತ್ತರವಾದ ದೇಹ ಮತ್ತು ದೀರ್ಘಾಯುಷ್ಯವನ್ನು ಹೊಂದಿದ್ದರು. ಅದರಂತೆ ರಾಜ ಕುಕುದ್ಮಿಯ ಮಗಳು ಕೂಡ ಎತ್ತರವಾಗಿ ಸುಂದರವಾಗಿದ್ದಳು. ಹಾಗೆ ಆಕೆ ದೀರ್ಘಾಯುಷ್ಯವನ್ನು ಮತ್ತು ಅಪಾರ ಗುಣಗಳನ್ನು ಹೊಂದಿದ್ದಳು. ರೇವತಿ ಯುವತಿಯಾದಾಗ ಕುಕದ್ಮಿ ರಾಜನು ಯೋಗ್ಯ ವರನ ಹುಡುಕಾಟ ಆರಂಭಿಸಿದನು. ಭೂಮಿಯಲ್ಲಿದ್ದ ಅನೇಕ ರಾಜಕುಮಾರರನ್ನು ಪರಿಶೀಲಿಸಿದನು. ಆದರೆ ಯಾರೂ ಅವಳಿಗೆ ಸರಿಸಮಾನರಂತೆ ತೋರಲಿಲ್ಲ. ಆಗ ರಾಜನು ನೇರವಾಗಿ ಬ್ರಹ್ಮಲೋಕಕ್ಕೆ ಬ್ರಹ್ಮದೇವರನ್ನು ನೋಡಲು ಹೋದನು. ಮಗಳೊಂದಿಗೆ ಬ್ರಹ್ಮಲೋಕಕ್ಕೆ ತಲುಪಿದ ರಾಜನು ಬ್ರಹ್ಮನಿಗಾಗಿ ಕಾಯುತ್ತಾ ನಿಂತನು. ಆ ಸಮಯದಲ್ಲಿ ಬ್ರಹ್ಮನು ಸಂಗೀತ ಸಭೆಯಲ್ಲಿ ನಿರತನಾಗಿದ್ದನು. ಸಂಗೀತ ಸಭೆ ಮುಗಿದ ನಂತರ ತನ್ನ ನೋವನ್ನು ಬ್ರಹ್ಮನೊಂದಿಗೆ ಹಂಚಿಕೊಂಡನು. ಬ್ರಹ್ಮನು ರಾಜನ ಮಾತನ್ನು ಕೇಳಿ ನಗುತ್ತಾ ಹೇಳಿದನು, ರಾಜನೇ, ನೀನು ಇಲ್ಲಿ ಕಾಯುತ್ತಿದ್ದ ಸಮಯದಲ್ಲಿ ಭೂಮಿಯಲ್ಲಿ ಅನೇಕ ಯುಗಗಳು ಕಳೆದಿವೆ. ನೀನು ಪರಿಶೀಲಿಸಿದ ಯಾವ ವರರೂ ಈಗ ಭೂಮಿಯಲ್ಲಿ ಬದುಕುಳಿದಿಲ್ಲ. ಈಗ ಭೂಮಿಯಲ್ಲಿ ಸತ್ಯಯುಗ ಕಳೆದು ದ್ವಾಪರ ಯುಗ ನಡೆಯುತ್ತಿದೆ. ಇದನ್ನು ಕೇಳಿದ ರಾಜ ಮತ್ತು ರೇವತಿ ಬೆಚ್ಚಿಬಿದ್ದರು. ಬ್ರಹ್ಮ ರಾಜನಿಗೆ ಹೇಳಿದನು, ನಿನ್ನ ಮಗಳಿಗೆ ಯೋಗ್ಯವಾದವರ ಈಗ ಭೂಮಿಯಲ್ಲಿ ಜನಿಸಿದ್ದಾನೆ. ನೀನು ಇಲ್ಲಿಂದ ಭೂಮಿಗೆ ಹಿಂದಿರುಗಿದ ಮೇಲೆ ಆ ವರನೊಂದಿಗೆ ನಿನ್ನ ಮಗಳ ವಿವಾಹವನ್ನು ನೆರವೇರಿಸು. ಇದನ್ನು ಕೇಳಿದ ರಾಜನಿಗೆ ಆಶ್ಚರ್ಯವಾಗುತ್ತದೆ. ಈಗ ತಾನೇ ಜನಿಸಿದ ಮಗುವನ್ನು ತನ್ನ ಮಗಳು ವಿವಾಹವಾಗಲು ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ. ಆಗ ಬ್ರಹ್ಮನು ದೇವಲೋಕದಲ್ಲಿ ಸಮಯ ತುಂಬ ನಿಧಾನವಾಗಿ ಸಾಗುತ್ತದೆ, ಆದರೆ ಭೂಮಿಯಲ್ಲಿ ಸಮಯ ತುಂಬ ವೇಗವಾಗಿ ಸಾಗುತ್ತದೆ ಎಂದು ಹೇಳುತ್ತಾನೆ. ನೀನು ಬ್ರಹ್ಮಲೋಕದಿಂದ ಭೂಮಿಗೆ ತಲುಪುವಷ್ಟರಲ್ಲಿ ಆ ಮಗು ಬೆಳೆದು ದೊಡ್ಡವನಾಗಿ ಮದುವೆಯ ವಯಸ್ಸನ್ನು ತಲುಪಿರುತ್ತಾನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ರಾಜ ಮತ್ತು ಅವನ ಮಗಳು ಭೂಮಿಗೆ ಹಿಂದಿರುಗಿದರು. ಭೂಮಿಯಲ್ಲಿ ಎಲ್ಲವೂ ಬದಲಾಗಿತ್ತು. ಬ್ರಹ್ಮನು ಸೂಚಿಸಿದಂತೆ ರಾಜನು ರೇವತಿಯ ವಿವಾಹವನ್ನು ಶ್ರೀಕೃಷ್ಣನ ಅಣ್ಣ ಬಲರಾಮನೊಂದಿಗೆ ಮಾಡಿದನು. ಫ್ರೆಂಡ್ಸ್, ಹಿಂದೂ ಪುರಾಣಗಳಲ್ಲಿಯೂ ಟೈಮ್ ಟ್ರಾವೆಲ್ ಬಗ್ಗೆ ಹಲವಾರು ನಿದರ್ಶನಗಳಿವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.